ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಬ್ಯಾಡ್ ಗರ್ಲ್ ಅನ್ನೋ ತಮಿಳಿನ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಈ ಮೂವಿಯ ಹೆಸರೇ ಹೇಳೋ ಹಾಗೆ ಈ ಕತೆ ಸುತ್ತೋದು ಒಂದು ಹುಡುಗಿಯ ಸುತ್ತ. ಈ ಕಥೆಯ ನಾಯಕಿ ರಮ್ಯಾ ಸ್ಕೂಲ್ ಇಂದ ಹಿಡಿದು 32 ವರ್ಷ ಆಗೋವರೆಗೂ ತುಂಬಾ ರಿಲೇಶನ್ಶಿಪ್ ಅಲ್ಲಿ ಇರ್ತಾಳೆ. ಆದ್ರೆ ಯಾವುದು ವರ್ಕೌಟ್ ಆಗಲ್ಲ. ಅದಕ್ಕೆ ಕಾರಣ ಏನು? ರಮ್ಯಾ ಯಾವ ರೀತಿ ಹುಡುಗಿ? ಅವಳ ಲವ್ ಸ್ಟೋರಿಗಳೇನು? ಕಡೆಗೆ ರಮ್ಯಾ ಕತೆ ಏನಾಯ್ತು ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ರಮ್ಯಾ ಅನ್ನೋ ಹುಡುಗಿನ ತೋರಿಸ್ತಾರೆ. ರಮ್ಯಾ ಮನೆಯಲ್ಲಿ ಮಲಗಿರ್ತಾಳೆ. ಬೆಳಗಿನ ಜಾವ ಬೇರೆ ಬೇರೆ ಹುಡುಗರ ಜೊತೆ ಇರೋ ರೀತಿ ಕನಸು ಬೀಳ್ತಾ ಇರುತ್ತೆ. ರಮ್ಯಾಗೆ ಇದೇ ರೀತಿ ಪ್ರತಿದಿನ ವೇರ್ಡ್ ಆಗಿರೋ ಕನಸುಗಳು ಬರ್ತಾನೆ ಇರುತ್ತೆ. ಇನ್ನ ರಮ್ಯಾ ಓದೋದ್ರಲ್ಲಿ ಲಾಸ್ಟ್ ಇಂದ ಫಸ್ಟ್. ಟೀಚರ್ಸ್ ಕೈಲಿ ಡೈಲಿ ಬೈಸ್ಕೊಳ್ತಾ ಇರ್ತಾಳೆ. ಇನ್ನ ರಮ್ಯಾ 9th ಅಲ್ಲಿ ಇದ್ದಾಗ ಸಿದ್ಧಾರ್ಥ್ ಅನ್ನೋ ಹುಡುಗನ್ನ ಇಷ್ಟಪಡ್ತಾ ಇರ್ತಾಳೆ. ಆದ್ರೆ ಸಿದ್ಧಾರ್ಥ್ ಬೇರೊಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಅದಕ್ಕೆ ರಮ್ಯಾನ ರಿಜೆಕ್ಟ್ ಮಾಡಿರ್ತಾನೆ. ಇವಾಗ ರಮ್ಯಾ ಸೆಕೆಂಡ್ PU ಓದ್ತಾ ಇರ್ತಾಳೆ. ಅವಳ ಕ್ಲಾಸ್ಗೆ ಬೆಂಗಾಲಿಂದ ನಲನ್ ಅನ್ನೋ ಹುಡುಗ ಬಂದಿರ್ತಾನೆ. ಅವನು ಕ್ಲಾಸ್ ಅಲ್ಲಿ ಕೂತ್ಕೊಂಡು ಫೋನ್ ಯೂಸ್ ಮಾಡ್ತಾ ಇರ್ತಾನೆ. ನಲನ್ನ ನೋಡಿದ ತಕ್ಷಣ ರಮ್ಯಾಗೆ ನಲನ್ ಇಷ್ಟ ಆಗ್ತಾನೆ. ರಮ್ಯಾ ಸ್ಕೂಲಲ್ಲೇ ರಮ್ಯಾ ತಾಯಿ ಸುಂದರಿ ಟೀಚರ್ ಆಗಿರ್ತಾರೆ. ಸುಂದರಿ ರಮ್ಯಾ ಹತ್ರ ಒಂದು ಲಂಚ್ ಬಾಕ್ಸ್ ಸ್ಟಾಫ್ ರೂಮ್ ಅಲ್ಲಿ ಇದೆ, ಬಂದು ತಗೊಂಡೋಗು, ಇನ್ನೊಂದ್ಸಲ ಬಾಕ್ಸ್ ಬಿಟ್ಟು ಬಂದ್ರೆ ಉಪವಾಸನೆ ಅಂತ ಹೇಳ್ತಾರೆ. ಹಾಗೆ ನಲನ್ ಮೊಬೈಲ್ ಯೂಸ್ ಮಾಡ್ತಾ ಇರೋದನ್ನು ನೋಡಿ ಬಂದು ಮೊಬೈಲ್ ನ ಕಿತ್ಕೊಂಡು ಹೋಗ್ತಾರೆ. ಬೇರೆ ಸ್ಟೂಡೆಂಟ್ಸ್ ಎಲ್ರು ರಮ್ಯಾನೆ ಅವ್ರ ಅಮ್ಮಂಗೆ ಹಾಕೊಟ್ಟಿರೋದು ಅಂತ ಮಾತಾಡ್ತಾ ಇರ್ತಾರೆ. ನಲನ್ ಸ್ಟಾಫ್ ರೂಮ್ ಈಚೆ ನಿಂತಿರ್ತಾನೆ. ರಮ್ಯಾ ಲಂಚ್ ಬಾಕ್ಸ್ ತರೋಕೆ ಹೋದೋಳು ಅವಳ ಅಮ್ಮನಿಗೆ ಗೊತ್ತಾಗದ ಹಾಗೆ ಮೊಬೈಲ್ ಎತ್ಕೊಂಡು ಹೋಗ್ತಾಳೆ. ಮಾರನೇ ದಿನ ಎಲ್ರು PT ಪೀರಿಯಡ್ ಅಂತ ಪ್ಲೇ ಗ್ರೌಂಡ್ ಅಲ್ಲಿ ಇರ್ತಾರೆ. ಅವಾಗ ರಮ್ಯಾ ಯಾರಿಗೂ ಗೊತ್ತಾಗದ ಹಾಗೆ ವಾಪಸ್ ಕ್ಲಾಸ್ ರೂಮ್ಗೆ ಹೋಗಿ ನಲನ್ ಫೋನ್ ನ ಅವನ್ ಬ್ಯಾಗ್ ಅಲ್ಲಿ ಇಟ್ಟು ಅವನ್ ಜಿಯೋಮೆಟ್ರಿ ಬಾಕ್ಸ್ ನ ನೋಡ್ತಾ ಇರ್ತಾಳೆ. ಅಷ್ಟರಲ್ಲಿ ಎಲ್ಲ ಹುಡುಗರು ಕ್ಲಾಸ್ಗೆ ಬರ್ತಾರೆ. ನಲನ್ಗೆ ರಮ್ಯಾ ಫೋನ್ ನ ಬ್ಯಾಗ್ ಅಲ್ಲಿ ಇಟ್ಟಿದ್ದಾಳೆ ಅಂತ ಗೊತ್ತಾಗುತ್ತೆ. ಸಂಜೆ ರಮ್ಯಾ ಮನೆಗೆ ಹೋದ್ಮೇಲೆ ಸಿಸ್ಟಮ್ ಆನ್ ಮಾಡ್ಕೊಂಡು ಕೂತ್ಕೋತಾಳೆ. ನಲನ್ ಮೆಸೇಜ್ ಮಾಡ್ತಾನೆ. ಮೊಬೈಲ್ ಎತ್ಕೊಟ್ಟಿದ್ಕೆ ಥ್ಯಾಂಕ್ಸ್ ಹೇಳ್ತಾನೆ. ಇಲ್ಲಿಂದ ಇಬ್ರು ಡೈಲಿ ಮೆಸೇಜ್ ಮಾಡೋಕೆ ಶುರು ಮಾಡ್ತಾರೆ. ತುಂಬಾ ಪರ್ಸನಲ್ ಆಗಿ ಮೆಸೇಜ್ ಮಾಡ್ತಾ ಇರ್ತಾರೆ. ಹಾಗೆ ಒಂದಿನ ನಲನ್ ಪ್ರಪೋಸ್ ಮಾಡಿಬಿಡ್ತಾನೆ. ರಮ್ಯಾ ರಿಪ್ಲೈ ಮಾಡೋ ಅಷ್ಟರಲ್ಲಿ ಕರೆಂಟ್ ಹೋಗ್ಬಿಡುತ್ತೆ. 3 ಗಂಟೆ ಕರೆಂಟ್ ಬರಲ್ಲ ಅಂತ ರಮ್ಯಾಗೆ ಗೊತ್ತಾಗಿ ಅವಳ ಫೋನ್ ಇಂದಾನೆ ಮೆಸೇಜ್ ಮಾಡ್ತಾಳೆ. ಇಲ್ಲಿಂದ ಇಬ್ರು ಲವ್ ಮಾಡೋಕೆ ಶುರು ಮಾಡ್ತಾರೆ. ರಮ್ಯಾ ಅಂತೂ ಫುಲ್ಲು ಖುಷಿ ಆಗ್ತಾಳೆ. ನಲನ್ಗೋಸ್ಕರ ಬಾಕ್ಸ್ ಎಲ್ಲ ತಗೊಂಡ್ ಹೋಗ್ತಾ ಇರ್ತಾಳೆ. ಇಬ್ರು ಡೈಲಿ ಫೋನ್ ಅಲ್ಲೇ ಮುಳುಗೋಗಿರ್ತಾರೆ. ಹೀಗೆ ಸ್ಕೂಲ್ ಇಂದ ಟ್ರಿಪ್ ಅರೇಂಜ್ ಮಾಡ್ತಾರೆ. ರಮ್ಯಾ ಹೋಗ್ತಿರ್ತಾಳೆ. ಆದ್ರೆ ನಲನ್ ಹೋಗ್ತಾ ಇರಲ್ಲ. ನಲನ್ ಬರ್ಲಿಲ್ಲ ಅಂದ್ರೆ ರಮ್ಯಾ ಕೂಡ ಹೋಗಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ನಲನ್ ಕೂಡ ಟ್ರಿಪ್ಗೆ ಹೋಗ್ತಾನೆ. ಟ್ರಿಪ್ಗೆ ಹೋದ್ರು ಅವರಿಗೆ ಪ್ರೈವಸಿ ಸಿಗ್ತಾ ಇರಲ್ಲ. ಎಲ್ಲ ಎಂಜಾಯ್ ಮಾಡ್ತಾ ಇದ್ರೆ ಇವ್ರು ಮಾತ್ರ ಸುಮ್ನೆ ಬೇಜಾರಲ್ಲಿ ಕೂತಿರ್ತಾರೆ. ಹೀಗೆ ಟ್ರಿಪ್ ನ ಕೊನೆಯ ದಿನ ರಾತ್ರಿ ಎಲ್ರು ಒಂದೊಂದ್ ರೂಮ್ ಅಲ್ಲಿ ಮಲಗಿರ್ತಾರೆ. ನಲನ್ ಎಲ್ಲ ಮಲಗಿದ ಮೇಲೆ ರಮ್ಯಾಗೆ ಕಾಲ್ ಮಾಡಿ ಈಚೆ ಬರೋಕೆ ಹೇಳ್ತಾನೆ. ರಮ್ಯಾ ಎದ್ದು ಈಚೆ ಹೋಗುವಾಗ ಅವಳ ಫ್ರೆಂಡ್ ಒಬ್ಬಳು ನೋಡ್ಬಿಡ್ತಾಳೆ. ಆದ್ರೆ ಏನು ಮಾತಾಡಲ್ಲ. ರಮ್ಯಾ ಬ್ಯಾಗ್ ಹಾಕೊಂಡು ಈಚೆ ಹೋಗ್ತಾಳೆ. ಈಚೆ ಕಾಡಿನ ರೀತಿ ಇರುತ್ತೆ. ಅಲ್ಲಿಗೆ ನಲನ್ ಬರ್ತಾನೆ. ಇಬ್ರು ಖುಷಿಯಾಗಿ ಕಾಡೆಲ್ಲ ಸುತ್ತಾಡ್ತಾ ಒಂದು ಹಳೆ ಮನೆ ಬಳಿಗೆ ಹೋಗ್ತಾರೆ. ಅಲ್ಲಿ ಇಬ್ರು ಮುಂದೆ ಅವ್ರ ಮನೆ ಹೇಗಿರಬೇಕು ಅಂತ ಯೋಚನೆ ಮಾಡ್ತಾ ಸ್ನಾಕ್ಸ್ ತಿಂತಾ ಡ್ಯಾನ್ಸ್ ಆಡ್ತಾ ಹಾಗೆ ಬಾತ್ ಟಬ್ ಅಲ್ಲಿ ಮಲಿಕೊಳ್ತಾರೆ. ಅಷ್ಟರಲ್ಲಿ ರಮ್ಯಾಗೆ ಕಾಲ್ ಬರುತ್ತೆ. ಎಲ್ರಿಗೂ ಅವ್ರ ವಿಷಯ ಗೊತ್ತಾಯ್ತು ಅಂತ ಭಯ ಪಡ್ತಾಳೆ. ಆದ್ರೆ ಅವಳ ಫ್ರೆಂಡ್ಸ್ 3 ಜನಕ್ಕೆ ಮಾತ್ರ ಗೊತ್ತಾಗಿರುತ್ತೆ. ಅದ್ರಲ್ಲಿ ಟ್ವಿನ್ಸ್ ಇರ್ತಾರೆ. ಅವ್ರಿಬ್ರಲ್ಲಿ ಒಬ್ಳು ರಮ್ಯಾಗೆ ನಲನ್ ಡ್ರಗ್ಸ್ ತಗೊಳ್ತಿದ್ದ ಅಂತ ಅವನ್ನ ಸ್ಕೂಲಿಂದ ಈಚೆ ಹಾಕಿರೋದು, ಅವನ್ ಜೊತೆ ಸೇರ್ಬೇಡ ಅಂತ ಹೇಳ್ತಾಳೆ. ಆದ್ರೆ ರಮ್ಯಾ ಕೇಳಲ್ಲ. ಅದಕ್ಕೆ ಅವರೆಲ್ಲರೂ ರಮ್ಯಾ ಜೊತೆ ಮಾತಾಡೋದು ನಿಲ್ಲಿಸ್ತಾರೆ. ಆದ್ರೂ ರಮ್ಯಾಗೆ ಅವಳ ಫ್ರೆಂಡ್ಸ್ ಗಿಂತ ನಲನ್ನೇ ಮುಖ್ಯ ಆಗಿರ್ತಾನೆ. ಟ್ರಿಪ್ ಇಂದ ಎಲ್ರು ವಾಪಸ್ ಬರ್ತಾರೆ. ರಮ್ಯಾ ಮನೆಗೆ ಹೋಗ್ತಾಳೆ. ನೋಡಿದ್ರೆ ರಮ್ಯಾ ಅತ್ತೆ ಮಗಳು ರಮ್ಯಾ ಅಜ್ಜಿ ಹತ್ರ ಯಾವುದೋ ಹುಡುಗನ್ನ ಪ್ರೀತಿ ಮಾಡ್ತಾ ಇರೋದಾಗಿ ಹೇಳ್ತಾ ಇರ್ತಾಳೆ. ಅದಕ್ಕೆ ಅವ್ರ ಅಜ್ಜಿ ಕೋಪ ಮಾಡ್ಕೊಂಡಿರ್ತಾರೆ. ರಮ್ಯಾ ಅದನ್ನೆಲ್ಲ ಕೇಳಿಸ್ಕೋಬಾರ್ದು ಅಂತ ಸುಂದರಿ ರಮ್ಯಾನ ಅವಳ ರೂಮ್ಗೆ ಕಳಿಸಿ ಅವಳ ಅತ್ತೆ ಮಗಳು ಏನ್ ಮಾತಾಡ್ತಿದ್ಲು ಅಂತ ಯಾರ ಹತ್ರನೂ ಕೇಳಬಾರ್ದು ಅಂತ ಹೇಳ್ತಾಳೆ. ಆದ್ರೂ ರಾತ್ರಿ ಮಲಗಿದ್ದ ಸಮಯದಲ್ಲಿ ರಮ್ಯಾ ಅವಳ ಅಜ್ಜಿನ ಏನಾಯ್ತು ಅಂತ ಕೇಳ್ತಾಳೆ. ಅಜ್ಜಿ, ನಿಮ್ ಅತ್ತೆ ಮಗಳು ಯಾವುದೋ ಹುಡುಗನ್ನ ಪ್ರೀತಿ ಮಾಡಿ ಮನೆ ಕರ್ಕೊಂಡ್ ಬಂದಿದ್ಲು, ನೀನ್ ಮಾತ್ರ ಆತರ ಮಾಡ್ಬೇಡಮ್ಮ ಅಂತ ಹೇಳ್ತಾರೆ. ಅವಳಿಗೆ ಎಲ್ರಿಗಿಂತ ನಲನ್ನೇ ಮುಖ್ಯ ಆಗಿರ್ತಾನೆ. ಮಾರನೇ ದಿನ ಸ್ಕೂಲಲ್ಲಿ ಒಂದ್ ಹುಡುಗ ಹುಡುಗಿ ಯಾರು ಇಲ್ಲದ ರೂಮ್ಗೆ ಹೋಗಿ ಕಿಸ್ ಮಾಡ್ತಾ ಇರ್ತಾರೆ. ಅವ್ರನ್ನ ಸುಂದರಿನೇ ಹಿಡ್ಕೊಂಡು ಪ್ರಿನ್ಸಿಪಲ್ ಹತ್ರ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಆ ಹುಡುಗ ಹುಡುಗಿ ಅವ್ರು ತಗಲಾಕೊಳ್ಳೋದ್ರ ಜೊತೆಗೆ ಸುಂದರಿ ಟೀಚರ್ಗೆ ಉರಿಸ್ಬೇಕು ಅಂತ ರಮ್ಯಾ ಮತ್ತೆ ನಲನ್ ಬಗ್ಗೆನೂ ಹೇಳ್ಬಿಡ್ತಾರೆ. ಅದನ್ನ ಕೇಳಿ ಪ್ರಿನ್ಸಿಪಲ್ ರೂಮ್ಗೆ ಮೊದಲು ರಮ್ಯಾನ ಕರೆಸಿ ಬ್ಯಾಗ್ ಅಲ್ಲಿದ್ದ ಮೊಬೈಲ್ ತಗೊಂಡು ಪ್ರಿನ್ಸಿಪಾಲ್ ಸುಂದರಿ ಕೈಲಿ ಕೊಡ್ತಾರೆ. ಸುಂದರಿ ರಮ್ಯಾ ಮತ್ತೆ ನಲನ್ ಮಾಡಿದ್ದ ಎಲ್ಲಾ ಮೆಸೇಜಸ್ ಓದ್ತಾಳೆ. ಆಮೇಲೆ ನಲನ್ನ ಪ್ರಿನ್ಸಿಪಾಲ್ ರೂಮ್ಗೆ ಕರೆಸಿ ಅವನ್ ಮೊಬೈಲ್ ನು ಎತ್ಕೋತಾರೆ. ಇವರಿಬ್ಬರಿಂದ ಇಡೀ ಕ್ಲಾಸ್ ನ ಎಲ್ಲಾ ಹುಡುಗ ಹುಡುಗಿಯರ ಬ್ಯಾಗ್ ನ ಚೆಕ್ ಮಾಡ್ತಾರೆ. ಇವಾಗ ಸುಂದರಿ ಮನೆಗೆ ಹೋಗಿ ಇಂಟರ್ನೆಟ್ ಕನೆಕ್ಷನ್ ಕಿತ್ತಾಕ್ತಾಳೆ. ಸಿಸ್ಟಮ್ ಆಫ್ ಮಾಡ್ತಾಳೆ. ಮೊಬೈಲ್ ಕಿತ್ತು ಮಡಿಕೊಳ್ತಾಳೆ.
ಅಜ್ಜಿ ಏನಾಯ್ತು ಅಂದ್ರೆ ರಮ್ಯಾ ಎಲ್ಲಾ ಸಬ್ಜೆಕ್ಟ್ ಫೇಲ್ ಆಗಿದ್ದಾಳೆ ಅಂತ ಸುಳ್ಳು ಹೇಳ್ತಾಳೆ. ಇವಾಗ ಸುಂದರಿ ರಮ್ಯಾ ನಲನ್ನ ಮರೀಲಿ ಅಂತ ಪೂಜೆ ಎಲ್ಲಾ ಮಾಡಿಸ್ತಾಳೆ. ರಮ್ಯಾನ ಡೈಲಿ ಅವಳ ಜೊತೆಯಲ್ಲೇ ಆಟೋ ಅಲ್ಲಿ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಮಾಡ್ತಾ ಇರ್ತಾರೆ. ಇದರಿಂದ ರಮ್ಯಾ ಅಂತೂ ನಲನ್ನ ಮಾತಾಡ್ಸೋಕು ಆಗ್ತಾ ಇರಲ್ಲ. ಹೀಗೆ ಆದ್ರೆ ನಲನ್ ಜೊತೆ ಸೇರೋಕೆ ಆಗಲ್ಲ ಅಂತ ರಮ್ಯಾ ಮನೆ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ರಮ್ಯಾ ಒಂದಿನ ರಾತ್ರಿ ಬ್ಯಾಗ್ ಎಲ್ಲ ತಗೊಂಡು ಮನೆ ಬಿಟ್ಟು ನಲನ್ ಮನೆ ಬಳಿಗೆ ಹೋಗ್ತಾಳೆ. ಆದ್ರೆ ನಲನ್ ತಾಯಿ ನಲನ್ನ ಮನೆಯಿಂದ ಈಚೆಗೂ ಕಳಿಸಲ್ಲ. ಜೊತೆಗೆ ಸುಂದರಿಗೆ ಕಾಲ್ ಮಾಡಿ ಎಲ್ಲಾ ವಿಷಯ ಹೇಳ್ಬಿಡ್ತಾಳೆ. ಇದ್ರಿಂದ ರಮ್ಯಾ ತಂದೆ ರಮ್ಯಾಗೆ ಹೊಡೆದು ಬೈತಾ ಇರ್ತಾರೆ. ಸುಂದರಿ ಆ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಗೇಟ್ ಎಲ್ಲ ಕ್ಲೋಸ್ ಮಾಡಿ ವಿಂಡೋ ಎಲ್ಲ ಕ್ಲೋಸ್ ಮಾಡಿ ಅವಳ ಗಂಡನ ಸುಮ್ನಿರ್ಸೋಕೆ ಟ್ರೈ ಮಾಡ್ತಾ ಇರ್ತಾಳೆ. ನೋಡಿದ್ರೆ ರಮ್ಯಾ ಅಜ್ಜಿ ರಮ್ಯಾ ಹೀಗಾಗೋಕೆ ಸುಂದರಿನೇ ಕಾರಣ ಅಂತ ಅವಳಿಗೆ ಬೈಯೋಕೆ ಶುರು ಮಾಡ್ತಾರೆ. ಇದರಿಂದ ಸುಂದರಿಗೂ ಬೇಜಾರಾಗುತ್ತೆ. ಇವಾಗ ರಮ್ಯಾ ಸ್ಕೂಲಿಂದ ಟಿ.ಸಿ ಕೊಟ್ಬಿಡ್ತಾರೆ. ಅದಕ್ಕೆ ಸುಂದರಿ ರಮ್ಯಾನ ಬೇರೆ ಸ್ಕೂಲ್ಗೆ ಸೇರಿಸ್ತಾಳೆ. ರಮ್ಯಾ ಸ್ಕೂಲ್ ಎಲ್ಲ ಮುಗ್ದು ಕಾಲೇಜ್ಗೆ ಹೋದ್ಮೇಲೆ ಹಾಸ್ಟೆಲ್ ಅಲ್ಲಿ ಇದ್ದು ಅವಳ ಲೈಫ್ ನ ಎಂಜಾಯ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಅದನ್ನ ಸುಂದ್ರಿಗೂ ಹೇಳ್ತಾಳೆ. ಈ ಕಡೆ ನೋಡಿದ್ರೆ ನಲನ್ನ ಬೇರೆ ದೇಶಕ್ಕೆ ಓದ್ಸೋಕೆ ಕಳಿಸ್ಬಿಡ್ತಾರೆ. ಇದರಿಂದ ರಮ್ಯಾ ಮತ್ತೆ ನಲನ್ನ ಕಾಂಟ್ಯಾಕ್ಟ್ ಮಾಡೋಕು ಆಗಲ್ಲ. ಇವಾಗ ರಮ್ಯಾ ಬೇರೆ ಸ್ಕೂಲ್ಗೆ ಹೋಗ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆದ್ರೆ ಇವಾಗ ರಮ್ಯಾ ಅರ್ಜುನ್ ಅನ್ನೋ ಹುಡುಗನ ಹಾಸ್ಟೆಲ್ ರೂಮ್ ಅಲ್ಲಿ ಅವನ ಜೊತೆ ಬೆಡ್ ಅಲ್ಲಿ ಇರ್ತಾಳೆ. ಇವಾಗ ರಮ್ಯಾ ಸ್ಕೂಲ್ ಲೈಫ್ ಮುಗ್ದು ಇಂಜಿನಿಯರಿಂಗ್ ಜಾಯ್ನ್ ಆಗಿರ್ತಾಳೆ. ಕಾಲೇಜ್ ಮನೆಗೆ ಹತ್ರ ಇದ್ರು ಹಾಸ್ಟೆಲ್ ಅಲ್ಲಿ ಇರ್ತಾಳೆ. ಅರ್ಜುನ್ ರಮ್ಯಾಗಿಂತ 2 ವರ್ಷ ದೊಡ್ಡವನು. ಜೊತೆಗೆ ಕಾಲೇಜಲ್ಲಿ ತುಂಬಾ ಪಾಪ್ಯುಲರ್ ಆಗಿರ್ತಾನೆ. ಅದರಿಂದ ರಮ್ಯಾಗೆ ಅರ್ಜುನ್ ಇಷ್ಟ ಆಗಿರ್ತಾನೆ. ಅರ್ಜುನ್ಗೂ ರಮ್ಯಾ ಇಷ್ಟ ಆಗಿರ್ತಾಳೆ. ಅವತ್ತೇ ಅರ್ಜುನ್ಗೆ ಕಾಲೇಜ್ನ ಕೊನೆ ದಿನ. ಅರ್ಜುನ್ ಚೆನ್ನೈಯಿಂದ ಹೈದರಾಬಾದ್ಗೆ ಹೋಗ್ತಾ ಇರ್ತಾನೆ. ರಮ್ಯಾ ಅರ್ಜುನ್ ಜೊತೆ ಎಂಜಾಯ್ ಮಾಡಿ ಅರ್ಜುನ್ ಹೈದರಾಬಾದ್ಗೆ ಹೋಗ್ತಿದ್ದ ಕಾರಣ ಅರ್ಜುನ್ಗೆ ಇಷ್ಟ ಇದ್ದ ವಸ್ತುಗಳನ್ನೆಲ್ಲ ಒಂದು ಬ್ಯಾಗ್ಗೆ ಹಾಕೊಂಡು ಏರ್ಪೋರ್ಟ್ಗೆ ಹೋಗ್ತಾಳೆ. ಏರ್ಪೋರ್ಟ್ ಅಲ್ಲಿ ಅರ್ಜುನ್ ಅವನ ಗೆಳೆಯರ ಜೊತೆ ಮಾತಾಡ್ತಾ ರಮ್ಯಾ ಬಳಿಗೆ ಬರ್ತಾನೆ. ರಮ್ಯಾ ಅರ್ಜುನ್ಗೋಸ್ಕರ ತಂದಿದ್ದ ಎಲ್ಲಾ ವಸ್ತುಗಳನ್ನ ಅರ್ಜುನ್ಗೆ ಕೊಟ್ಟು ಅರ್ಜುನ್ಗೆ ಹಗ್ ಮಾಡಿ ವಾಪಸ್ ಅವಳ ಹಾಸ್ಟೆಲ್ಗೆ ಬರ್ತಾಳೆ. ಅರ್ಜುನ್ ಹೈದರಾಬಾದ್ಗೆ ಹೋದ್ಮೇಲೆ ಕಾಲ್ ಮಾಡ್ತಾನೆ ಅಂತ ವೇಟ್ ಮಾಡ್ತಾ ಇರ್ತಾಳೆ. ಆದ್ರೆ ಅರ್ಜುನ್ ಇಂದ ಕಾಲ್ ಬರೋದೇ ಇಲ್ಲ. 4 ಡೇಸ್ ಆದ್ರೂ ಅರ್ಜುನ್ ರಮ್ಯಾಗೆ ಕಾಲ್ ಮಾಡಲ್ಲ. ಅರ್ಜುನ್ ಫ್ರೆಂಡ್ ನ ಲವರ್ ಇಂದ ರಮ್ಯಾ ಅರ್ಜುನ್ ನ ಹೊಸ ನಂಬರ್ ಇಸ್ಕೊಂಡು ರಮ್ಯಾ ಅರ್ಜುನ್ಗೆ ಕಾಲ್ ಮಾಡಿ 4 ಡೇಸ್ ಆದ್ರೂ ಕಾಲ್ ಮಾಡಿಲ್ಲ ಅಂತ ರೇಗ್ತಾ ಇರ್ತಾಳೆ. ಜೊತೆಗೆ ರಮ್ಯಾ ಕೊಟ್ಟಿದ್ದ ವಸ್ತುಗಳನ್ನೆಲ್ಲ ಅರ್ಜುನ್ ಏರ್ಪೋರ್ಟ್ ಅಲ್ಲೇ ಬಿಟ್ಬಿಟ್ಟೆ ಅಂತ ಹೇಳ್ತಾನೆ. ಅದಕ್ಕೆ ರಮ್ಯಾಗೆ ಕೋಪ ಬಂದು ಅರ್ಜುನ್ಗೆ ಬೈದು ಕಾಲ್ ಕಟ್ ಮಾಡ್ತಾಳೆ. ಅರ್ಜುನ್ ಎಷ್ಟ್ ಸಲ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಾ ಇರಲ್ಲ. ರಮ್ಯಾ ಫ್ರೆಂಡ್ ಸೆಲ್ವಿ ರಮ್ಯಾಗೆ ಪಿಕ್ ಮಾಡಿ ಮಾತಾಡು ಅಂದ್ರು ರಮ್ಯಾ ಪಿಕ್ ಮಾಡೋದೇ ಇಲ್ಲ. ಆಮೇಲೆ ಇಬ್ರು ಮತ್ತೆ ಪ್ಯಾಚ್ ಅಪ್ ಆಗ್ತಾರೆ. ಮತ್ತೆ ಜಗಳ ಆಡ್ತಾರೆ. ರಮ್ಯಾ ಇದರಿಂದ ಬೇಜಾರಾಗ್ತಾಳೆ. ಆದ್ರೂ ಅರ್ಜುನ್ ನ ಮರಿಬೇಕು ಅಂತ ರಮ್ಯಾ ರೂಮ್ ಎಲ್ಲ ಕ್ಲೀನ್ ಮಾಡ್ತಾ ಯೋಗ ಎಲ್ಲ ಮಾಡ್ತಾ ಇರ್ತಾಳೆ. ಅರ್ಜುನ್ ಮತ್ತೆ ಕಾಲ್ ಮಾಡ್ತಾನೆ. ರಾತ್ರಿವರೆಗೂ ರಮ್ಯಾ ಕಾಲ್ ಪಿಕ್ ಮಾಡಲ್ಲ. ಆದ್ರೆ ರಾತ್ರಿ ಪೂರ್ತಿ ಮತ್ತೆ ಇಬ್ರು ಮಾತಾಡ್ತಾ ಪ್ಯಾಚ್ ಅಪ್ ಆಗ್ತಾರೆ. ಮತ್ತೆ ಇಬ್ರು ಜಗಳ ಆಡ್ತಾರೆ. ಅರ್ಜುನ್ ಈ ಸಲ ರಮ್ಯಾ ನಂಬರ್ ನ ಬ್ಲಾಕ್ ಮಾಡ್ಬಿಡ್ತಾನೆ. ಅದಕ್ಕೆ ರಮ್ಯಾ ಊಟ ಕೂಡ ಮಾಡ್ತಾ ಇರಲ್ಲ. ಸೆಲ್ವಿ ಫೋನ್ ಇಸ್ಕೊಂಡು ಕಾಲ್ ಮಾಡ್ಬೇಕು ಅನ್ಕೋತಾಳೆ. ಆದ್ರೆ ಸೆಲ್ವಿ ಅವಳ ಮೊಬೈಲ್ ಕೊಡಲ್ಲ. ಹೀಗೆ ರಮ್ಯಾ 3 ದಿನ ಊಟ ಮಾಡದೆ ಆಸ್ಪತ್ರೆಗೆ ಸೇರ್ಬೇಕಾಗುತ್ತೆ. ರಮ್ಯಾ ಅಡ್ಮಿಟ್ ಆಗಿರೋ ವಿಷಯನ ಸೆಲ್ವಿ ಅರ್ಜುನ್ಗೆ ಕಾಲ್ ಮಾಡಿ ಹೇಳ್ತಾಳೆ. ಆದ್ರೆ ಅರ್ಜುನ್ ಸೆಲ್ವಿ ಜೊತೆ ರೂಡ್ ಆಗಿ ಮಾತಾಡಿ ಕಾಲ್ ಕಟ್ ಮಾಡ್ತಾನೆ. ಸೆಲ್ವಿ ರಮ್ಯಾ ಇದ್ದ ವಾರ್ಡ್ಗೆ ಬಂದ್ರೆ ಆಲ್ರೆಡಿ ರಮ್ಯಾ ಮತ್ತೆ ಅರ್ಜುನ್ ಜೊತೆ ಮಾತಾಡ್ತಾ ಇರ್ತಾಳೆ. ಸೆಲ್ವಿಗೆ ಇದನ್ನೆಲ್ಲ ನೋಡಿ ತಲೆ ಕೆಡ್ತಾ ಇರುತ್ತೆ. ರಮ್ಯಾನ ನೋಡೋಕೆ ಅವ್ರ ಅಪ್ಪ ಅಮ್ಮ ಆಸ್ಪತ್ರೆಗೆ ಬರ್ತಾರೆ. ಅಲ್ಲಿಂದ ರಮ್ಯಾ ಮತ್ತೆ ಸೆಲ್ವಿನ ಕಾರಲ್ಲಿ ಕರ್ಕೊಂಡು ಹಾಸ್ಟೆಲ್ಗೆ ಹೋಗ್ತಾರೆ. ಇವಾಗ ಸುಂದರಿ ರಮ್ಯಾನ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ರಮ್ಯಾಗೆ ಹೋಗೋಕೆ ಇಷ್ಟ ಇರಲ್ಲ. ಅದಕ್ಕೆ ಅವ್ರ ಅಮ್ಮನ ಜೊತೆ ಜಗಳ ಆಡ್ಕೊಂಡು ಮನೆಗೆ ಹೋಗೋದೇ ಇಲ್ಲ. ಹೀಗೆ ಅರ್ಜುನ್ ನ ಕಾನ್ವೊಕೇಶನ್ ಡೇ ಬರುತ್ತೆ. ಅರ್ಜುನ್ ಸರ್ಟಿಫಿಕೇಟ್ ಇಸ್ಕೊಳ್ಳುವಾಗ ರಮ್ಯಾ ಕೂಗ್ತಾ ಇರ್ತಾಳೆ. ಅದನ್ನ ಅರ್ಜುನ್ ತಂದೆ ತಾಯಿ ನೋಡ್ತಾರೆ. ಆಮೇಲೆ ಅರ್ಜುನ್ ಅವನ್ ತಂದೆ ತಾಯಿಗೆ ಅವನ್ ಫ್ರೆಂಡ್ಸ್ನೆಲ್ಲ ಪರಿಚಯ ಮಾಡ್ಕೊಡ್ತಾ ಇರ್ತಾನೆ. ಅವಾಗ ಅಲ್ಲಿ ರಮ್ಯಾ ಕೂಡ ಇರ್ತಾಳೆ. ಅರ್ಜುನ್ ಮತ್ತೆ ರಮ್ಯಾ ಲವ್ ಮಾಡೋ ಮುಂಚೆ ರಮ್ಯಾ ಆದಿ ಅನ್ನೋ ಹುಡುಗನ ಜೊತೆ ಡೇಟ್ ಮಾಡ್ತಾ ಇರ್ತಾಳೆ. ಅದು ಅರ್ಜುನ್ ತಾಯಿಗೂ ಗೊತ್ತಿರುತ್ತೆ. ಅರ್ಜುನ್ ತಾಯಿ ರಮ್ಯಾನ ಆದಿ ಗರ್ಲ್ ಫ್ರೆಂಡ್ ಅಂತಾನೆ ಅನ್ಕೋತಾರೆ. ಅದ್ರಿಂದ ರಮ್ಯಾಗೆ ಬೇಜಾರಾಗುತ್ತೆ. ಅದ್ರಿಂದ ರಮ್ಯಾ ಕೋಪ ಮಾಡ್ಕೋತಾಳೆ. ಅರ್ಜುನ್ ಸಮಾಧಾನ ಮಾಡೋಕೆ ಹೋಗ್ತಾನೆ. ರಮ್ಯಾ ಅರ್ಜುನ್ಗೆ ಬೈದು ಅಲ್ಲಿಂದ ಬೇಜಾರಲ್ಲಿ ಹೋಗುವಾಗ ಅರ್ಜುನ್ ನ ಫ್ರೆಂಡ್ ಒಬ್ಬಳು ರಮ್ಯಾಗೆ ಅರ್ಜುನ್ಗೆ ಹೈದರಾಬಾದ್ ಅಲ್ಲಿ ಒಬ್ಬಳು ಗರ್ಲ್ ಫ್ರೆಂಡ್ ಇದ್ದಾಳೆ, ಅವನು ನಿನ್ಗೆ ಮೋಸ ಮಾಡ್ತಿದ್ದಾನೆ ಅಂತ ಹೇಳ್ತಾಳೆ. ಇದ್ನ ಕೇಳಿ ರಮ್ಯಾಗೆ ಇನ್ನೂ ಕೋಪ ಬರುತ್ತೆ. ರಮ್ಯಾ ಅಲ್ಲೇ ಡ್ರಿಂಕ್ಸ್ ಮಾಡ್ಕೊಂಡು ಹೋಗಿ ಎಲ್ರ ಮುಂದೆ ಅರ್ಜುನ್ ಕಪಾಳಕ್ಕೆ ಹೊಡೆದೇ ಬಿಡ್ತಾಳೆ. ಅವಾಗ ಅರ್ಜುನ್ ರಮ್ಯಾಗೆ ನನ್ಗೆ ನೀನಂದ್ರೆ ಇಷ್ಟ ಇಲ್ಲ, ನೀನೇ ನನ್ನಿಂದೆ ಬಿದ್ದಿರೋದು, ನಾನ್ ನಿನ್ನ ಬಿಟ್ಟು ಹೋಗೋಕೆ ತುಂಬಾ ಟ್ರೈ ಮಾಡ್ತಾ ಇದ್ದೆ, ಆದ್ರೆ ನೀನೇ ಸತ್ತೋಗ್ತೀನಿ ಅಂತ ಡೌ ಮಾಡ್ತಾ ಇದ್ದಿದ್ದು ಅಂತ ಎಲ್ರ ಮುಂದೆ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಇದರಿಂದ ರಮ್ಯಾಗೆ ಎಲ್ರ ಮುಂದೆ ಅವಮಾನ ಆಗುತ್ತೆ. ಆ ದಿನ ರಾತ್ರಿ ರಮ್ಯಾಳ ಬೇರೆ ಫ್ರೆಂಡ್ಸ್ ಇರ್ಫಾನ್ ಅನ್ನೋ ಹುಡುಗನ ಮನೆಗೆ ಪಾರ್ಟಿ ಮಾಡೋಕೆ ಹೋಗ್ತಾ ಇರ್ತಾರೆ. ಅವರು ರಮ್ಯಾ ಮೂಡ್ ಸರಿ ಹೋಗ್ಲಿ ಅಂತ ಅವಳನ್ನು ಕರೀತಾರೆ. ಆದ್ರೆ ರಮ್ಯಾ ಅವರ ಜೊತೆ ಹೋಗಲ್ಲ. ಸ್ವಲ್ಪ ದಿನ ರಮ್ಯಾ ಯಾವಾಗ್ಲೂ ಬೇಜಾರಲ್ಲೇ ಇರ್ತಾಳೆ. ದಿನ ಕಳಿತ ರಮ್ಯಾ ಅರ್ಜುನ್ನ ಕಂಪ್ಲೀಟ್ ಆಗಿ ಮರ್ತೋಗ್ತಾಳೆ. ಹೀಗೆ ಒಂದಿನ ರಮ್ಯಾ ಪೇಂಟಿಂಗ್ ಕ್ಲಾಸ್ ಅಲ್ಲಿ ಪೇಂಟಿಂಗ್ ಮಾಡುವಾಗ ರಮ್ಯಾಗೆ ಅವರ ಮನೆಯಿಂದ ಎಮರ್ಜೆನ್ಸಿ ಕಾಲ್ ಬರುತ್ತೆ.
ಅದಕ್ಕೆ ರಮ್ಯಾ ಸೆಲ್ವಿ ಕರ್ಕೊಂಡು ಅವಳ ಮನೆಗೆ ಹೋಗ್ತಾಳೆ. ನೋಡಿದ್ರೆ ರಮ್ಯಾ ಅಜ್ಜಿ ಇವಾಗ ಸತ್ತೋಗಿರ್ತಾರೆ. ರಮ್ಯಾ ಸುಮ್ನೆ ಹೋಗಿ ಒಂದು ಮೂಲೆಯಲ್ಲಿ ಕೂತ್ಕೊಳ್ತಾಳೆ. ರಮ್ಯಾ ಅಜ್ಜಿಯ ಫ್ಯಾಮಿಲಿಯವರು ಎಲ್ರು ಅವ್ರ ಅಜ್ಜಿಗೆ ಎಷ್ಟು ಕಾಟ ಕೊಡ್ತಾ ಇದ್ರು ಅಂತ ಹಾಗೆ ನೋವಲ್ಲೇ ಮಾತಾಡ್ತಾ ಇರ್ತಾರೆ. ಹಾಗೆ ರಮ್ಯಾ ಅಳೋಕೆ ಶುರು ಮಾಡ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆದ್ರೆ ಇವಾಗ ರಮ್ಯಾಗೆ 32 ವರ್ಷ. ಸ್ಕಿನ್ಗೆ ಟ್ರೀಟ್ಮೆಂಟ್ ತಗೊಳ್ಳೋಕೆ ಅಂತ ಡಾಕ್ಟರ್ ಹತ್ರ ಹೋಗಿರ್ತಾಳೆ. 32 ವರ್ಷ ಆದ್ರೂ ರಮ್ಯಾಗೆ ಮದ್ವೆ ಆಗಿರಲ್ಲ. ಬಟ್ ಸೆಕ್ಸುಯಲಿ ಆಕ್ಟಿವ್ ಇರ್ತಾಳೆ. ಇಷ್ಟು ದಿನ ರಮ್ಯಾ ಇರ್ಫಾನ್ ಅನ್ನೋ ಹುಡುಗನ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರ್ತಾಳೆ. ಆದ್ರೆ ಇವಾಗ ಅವನ ಜೊತೆನು ಬ್ರೇಕಪ್ ಮಾಡ್ಕೊಂಡಿರ್ತಾಳೆ. ಅದಕ್ಕೆ ರಮ್ಯಾ ಅವಳ ವಸ್ತುಗಳನ್ನೆಲ್ಲ ತಗೊಂಡ್ ಬರೋಕೆ ಇರ್ಫಾನ್ ಮನೆಗೆ ಆಟೋ ಅಲ್ಲಿ ಹೋಗ್ತಾಳೆ. ಇವಾಗ ಇರ್ಫಾನ್ ಪದ್ಮಾ ಅನ್ನೋ ಹುಡುಗಿ ಜೊತೆ ಅವನ ರೂಮ್ ಅಲ್ಲಿ ಇರ್ತಾನೆ. ರಮ್ಯಾ ಇರ್ಫಾನ್ ಮನೆಗೆ ಹೋಗ್ತಾಳೆ. ರಮ್ಯಾ ಇರ್ಫಾನ್ ಮನೆಯಲ್ಲೇ 2 ಬೆಕ್ಕು ಮರಿಗಳನ್ನ ಸಾಕಿರ್ತಾಳೆ. ಅವುಗಳನ್ನ ನೋಡ್ಕೊಂಡು ಬೇಜಾರಲ್ಲಿ ಅವಳ ವಸ್ತುಗಳನ್ನೆಲ್ಲ ತಗೊಂಡು ಬರ್ತಾಳೆ. ಆಟೋ ಅಲ್ಲಿ ಹೋಗುವಾಗ ರಮ್ಯಾ ಅವಳ ಫ್ರೆಂಡ್ ಸೆಲ್ವಿಗೆ ಕಾಲ್ ಮಾಡ್ತಾಳೆ. ಸೆಲ್ವಿ ಇವಾಗ ಮದುವೆ ಆಗಿ ಫಾರಿನ್ ಅಲ್ಲಿ ಸೆಟಲ್ ಆಗಿರ್ತಾಳೆ. ಜೊತೆಗೆ ಇವಾಗ ಸೆಲ್ವಿ ಪ್ರೆಗ್ನೆಂಟ್ ಕೂಡ ಆಗಿರ್ತಾಳೆ. ಇವಾಗ ರಮ್ಯಾ ಸೆಲ್ವಿಗೆ ಕಾಲ್ ಮಾಡಿ ಅವಳು ಇರ್ಫಾನ್ ಬ್ರೇಕಪ್ ಮಾಡ್ಕೊಂಡಿರೋ ವಿಷಯನ ಹೇಳ್ತಾಳೆ. ಸೆಲ್ವಿ ವಿಡಿಯೋ ಕಾಲ್ ಅಲ್ಲೇ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾಳೆ. ಇವಾಗ ರಮ್ಯಾ ಅವಳ ಫ್ರೆಂಡ್ ಪಾರ್ವತಿ ಇಬ್ರು ಒಂದು ಮನೆ ಮಾಡ್ಕೊಂಡಿರ್ತಾರೆ. ರಮ್ಯಾ ಇರ್ಫಾನ್ ಮನೆಯಿಂದ ಅವಳು ಸಾಕಿದ್ದ ಬೆಕ್ಕು ಮರಿಗಳನ್ನ ಅವಳ ಮನೆಗೆ ತರ್ತಾಳೆ. ಆ ಬೆಕ್ಕುಗಳನ್ನೇ ರಮ್ಯಾ ಅವಳ ಮಕ್ಕಳಂತೆ ನೋಡ್ಕೊಳ್ತಾ ಇರ್ತಾಳೆ. ಹೀಗೆ ರಮ್ಯಾ ಪಾರ್ವತಿ ಮದುವೆ ಆಗೋ ಹುಡುಗನ ಜೊತೆ ಪಬ್ ಎಲ್ಲ ಸುತ್ತಾಡ್ಕೊಂಡು ಸಿಗೋರ್ಗೆಲ್ಲ ಅವಳ ಮತ್ತೆ ಇರ್ಫಾನ್ ಲವ್ ಸ್ಟೋರಿ ಹೇಳ್ಕೊಂಡು ಓಡಾಡ್ತಾ ಇರ್ತಾಳೆ. ಪಾರ್ವತಿ ಯಾವಾಗ್ಲೂ ರಮ್ಯಾನ ಸಮಾಧಾನ ಮಾಡೋದೇ ಆಗಿರುತ್ತೆ. ಇವಾಗ ರಮ್ಯಾ ಅವಳ ಅತ್ತೆ ಮಗಳ ಮನೆಗೆ ಸೀರೆ ಉಡ್ಕೊಂಡು ಹೋಗ್ತಾಳೆ. ಯಾಕಂದ್ರೆ ಅವಳ ಅತ್ತೆ ಮಗಳ ಪಾಪುಗೆ ನಾಮಕರಣ ಇರುತ್ತೆ. ಅಲ್ಲಿ ಮಗು ಪೂಜೆ ಮಾಡೋ ಹತ್ರ ಅಳ್ತಾ ಇರುತ್ತೆ ಅಂತ ರಮ್ಯಾ ಮಗುನ ದೂರ ಎತ್ಕೊಂಡು ಹೋಗ್ಬಿಡ್ತಾಳೆ. ಅವಳತ್ತೆ ಬಂದು ಮತ್ತೆ ಮಗುನ ಎತ್ಕೊಂಡು ಹೋಮ ಮಾಡೋ ಬಳಿಗೆ ಕರ್ಕೊಂಡು ಹೋಗ್ತಾರೆ. ಆ ಫಂಕ್ಷನ್ ಅಲ್ಲಿ ಎಲ್ರು ರಮ್ಯಾ ಮದುವೆ ಬಗ್ಗೆನೆ ಮಾತಾಡ್ತಾ ಇರ್ತಾರೆ. ಆದ್ರೆ ರಮ್ಯಾ ಅವ್ರ ಬಗ್ಗೆ ಎಲ್ಲಾ ಕೇರ್ ಮಾಡ್ತಾನೆ ಇರಲ್ಲ. ಅಲ್ಲಿಂದ ರಮ್ಯಾ ಅವಳ ತಂದೆ ತಾಯಿ ಮನೆಗೆ ಹೋಗ್ತಾಳೆ. ಅಲ್ಲಾದ್ರೂ ಸುಮ್ನೆ ಇರ್ತಾಳ, ಅಲ್ಲೂ ಅವಳ ತಾಯಿ ಜೊತೆ ಜಗಳ ಆಡ್ತಾ ಇರ್ತಾಳೆ. ಅವಾಗ ಸುಂದರಿ ರಮ್ಯಾಗೆ ಲೈಫ್ ಅಲ್ಲಿ ಒಬ್ರು ಪಾರ್ಟ್ನರ್ ಇದ್ರೆ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾಳೆ. ಅವಾಗ ರಮ್ಯಾ ಅವಳು ಮತ್ತೆ ಇರ್ಫಾನ್ ಅಡಿಗೆ ಮಾಡಿ ಪಾತ್ರೆ ತೊಳಿತಾ ಇದ್ದಿದ್ದು ನೆನಪಾಗುತ್ತೆ. ಅವಳಿಗೂ ಲೈಫ್ ಅಲ್ಲಿ ಪಾರ್ಟ್ನರ್ ಇದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತಾ ಇರುತ್ತೆ. ಇವಾಗ ರಮ್ಯಾ ಮತ್ತೆ ಪಾರ್ವತಿ ಮನೆಯಲ್ಲಿ ಪಾರ್ಟಿ ಇರುತ್ತೆ. ಯಾಕಂದ್ರೆ ಪಾರ್ವತಿ ಇವಾಗ ಮದುವೆಯಾಗಿ ಫಾರಿನ್ಗೆ ಹೋಗ್ತಾ ಇರ್ತಾಳೆ. ಅಲ್ಲಿ ರಮ್ಯಾ ಎಲ್ರು ಎಂಜಾಯ್ ಮಾಡ್ತಾ ಇದ್ರೆ ಅವಳು ಮಾತ್ರ ಬೇಜಾರಲ್ಲಿ ನಿಂತಿರ್ತಾಳೆ. ಅವಾಗ ರಮ್ಯಾ ಫ್ರೆಂಡ್ ರೇಖಾಳ ಗಂಡ ಬರ್ತಾನೆ. ಆದ್ರೆ ರೇಖಾ ಬರಲ್ಲ. ಯಾಕಂದ್ರೆ ರೇಖಾ ಮತ್ತೆ ಅವಳ ಗಂಡನ ಮಧ್ಯೆ ಸೆಟ್ ಆಗ್ತಾ ಇರಲ್ಲ. ಅದಕ್ಕೆ ಇಬ್ರು ಡೈವರ್ಸ್ಗೆ ಅಪ್ಲೈ ಮಾಡಿರ್ತಾರೆ. ಅದು ಗೊತ್ತಾಗಿ ರಮ್ಯಾಗೂ ಬೇಜಾರಾಗುತ್ತೆ. ಅಷ್ಟ್ರಲ್ಲಿ ಮನೆಯಲ್ಲಿ ನೀರ್ ಖಾಲಿಯಾಗಿದೆ ಅಂತ ಗೊತ್ತಾಗಿ ರಮ್ಯಾ ನೀರ್ ತರೋಕೆ ಸೂಪರ್ ಮಾರ್ಕೆಟ್ಗೆ ಹೋಗ್ತಾಳೆ. ಅಲ್ಲಿ ಅಂಗಡಿ ಅಣ್ಣನ ಮೊಬೈಲ್ ನ ಅಪ್ಡೇಟ್ ಮಾಡ್ತಾ ನಿಂತಿರ್ತಾಳೆ. ಅವಾಗ ಹಿಂದೆಯಿಂದ ಒಂದ್ ಪಾಪು ರಮ್ಯಾನ ಟಚ್ ಮಾಡ್ತಾ ಇರುತ್ತೆ. ರಮ್ಯಾ ಹಿಂದೆ ತಿರುಗಿದ್ರೆ ಅವಳ ಸ್ಕೂಲ್ ಲವರ್ ನಲನ್ ಪಾಪು ಎತ್ಕೊಂಡು ನಿಂತಿರ್ತಾನೆ. ರಮ್ಯಾ ಮತ್ತೆ ನಲನ್ ಇಬ್ರು ಒಬ್ರನ್ನೊಬ್ರು ನೋಡಿ ಶಾಕ್ ಆಗ್ತಾರೆ. ಇವಾಗ ನಲನ್ ವಸುಂಧರ ಅನ್ನೋ ಹುಡುಗಿನ ಮದುವೆಯಾಗಿ ಮಗು ಕೂಡ ಆಗಿರುತ್ತೆ. ರಮ್ಯಾ ನಲನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಪಾರ್ಟಿ ಎಲ್ಲ ಆಗಿ ಕೇಕ್ ಕಟ್ ಆದ್ಮೇಲೆ ರಮ್ಯಾ ನಲನ್ ಮತ್ತೆ ಮಗುನ ಅವಳ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಇಬ್ರು ಸ್ವಲ್ಪ ಹೊತ್ತು ಮಾತಾಡ್ತಾರೆ. ರಮ್ಯಾಗೆ ನಲನ್ ಮತ್ತೆ ಅವ್ರ ಪೇರೆಂಟ್ಸ್ ಸೈಕೋ ತರ ಆಡ್ಲಿಲ್ಲ ಅಂದಿದ್ರೆ ಇವಾಗ ನಲನ್ ಮತ್ತೆ ಅವಳು ಖುಷಿಯಾಗಿರ್ಬೋದಿತ್ತು ಅನ್ನಿಸ್ತಾ ಇರುತ್ತೆ. ಅಲ್ಲಿ ರಮ್ಯಾ ನಲನ್ಗೆ ಕಿಸ್ ಮಾಡೋಕೆ ಹೋಗ್ತಾಳೆ. ಅಷ್ಟರಲ್ಲಿ ನಲನ್ ಹೆಂಡತಿ ಕಾಲ್ ಮಾಡ್ತಾಳೆ. ನಲನ್ ಮಗು ಎತ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಮಾರನೇ ದಿನ ಪಾರ್ಟಿ ಎಲ್ಲ ಆದ್ಮೇಲೆ ಮನೆ ಕ್ಲೀನ್ ಮಾಡೋಕೆ ಸುಂದರಿ ಕೂಡ ಬಂದಿರ್ತಾಳೆ. ಸುಂದರಿ ಮನೆ ಕ್ಲೀನ್ ಮಾಡುವಾಗ ರೂಮ್ ಕಿಟಕಿ ಓಪನ್ ಮಾಡಿ ಬಿಟ್ಟಿರ್ತಾಳೆ. ಅದ್ರಿಂದ ರಮ್ಯಾ ಮಗು ತರ ನೋಡ್ಕೊಳ್ತಿದ್ದ ಮೇಡಮ್ ಅನ್ನೋ ಬೆಕ್ಕು ಹೊರಗೆ ಹೋಗ್ಬಿಟ್ಟಿರುತ್ತೆ. ಅದ್ರಿಂದ ರಮ್ಯಾ ತುಂಬಾ ಬೇಜಾರಾಗ್ತಾಳೆ. ಯಾಕಂದ್ರೆ ಅದು ಇಂಡೋರ್ ಕ್ಯಾಟ್ ಅಂತೆ. ಅದಕ್ಕೆ ಬೇಟೆ ಆಡೋಕೆ ಹೊರಗೆ ಹೋಗೋಕೆ ಬರಲ್ವಂತೆ. ಅದಕ್ಕೆ ರಮ್ಯಾ ಅವಳ ಅಮ್ಮನ ಮೇಲೆ ಕೂಗಾಡ್ತಾ ಮೇಡಮ್ನ ಹುಡ್ಕೋಕೆ ಹೋಗ್ತಾಳೆ. ಸಂಜೆವರೆಗೂ ಹುಡುಕಿದ್ರು ಮೇಡಮ್ ಸಿಗಲ್ಲ. ಮಿಸ್ಸಿಂಗ್ ಪೋಸ್ಟರ್ ಪ್ರಿಂಟ್ ಹಾಕ್ಸಿ ಎಲ್ಲಾ ಕಡೆ ಅಂಟಿಸ್ತಾಳೆ. ರಮ್ಯಾಗೆ ಸಹಾಯ ಮಾಡೋಕೆ ಇರ್ಫಾನ್ ಮತ್ತೆ ಪದ್ಮ ಕೂಡ ಬರ್ತಾರೆ. ರಾತ್ರಿ ಎಲ್ಲ ಪೋಸ್ಟರ್ ಅಂಟಿಸ್ತಾರೆ. ಮೇಡಮ್ ಸಿಗಲ್ಲ. ಕಡೆಗೆ ಲೇಟ್ ಆಯ್ತು ಅಂತ ಪದ್ಮ ಕ್ಯಾಬ್ ನ ಬುಕ್ ಮಾಡಿರ್ತಾಳೆ. ಇರ್ಫಾನ್ ರಮ್ಯಾನ ಮನೆಗೆ ಡ್ರಾಪ್ ಮಾಡ್ತೀನಿ ಬಾ ಅಂತ ಕರೀತಾನೆ. ಆದ್ರೆ ರಮ್ಯಾ ನಾನ್ ಮನೆಗೆ ಹೋಗ್ತೀನಿ, ನೀನು ಪದ್ಮ ಜೊತೆ ಹೋಗು ಅಂತ ಇರ್ಫಾನ್ ನ ಪದ್ಮ ಜೊತೆ ಕಳಿಸ್ತಾಳೆ. ಇರ್ಫಾನ್ ಪದ್ಮ ಜೊತೆ ಹೋಗ್ತಾನೆ. 3 ವಾರ ಕಳೆಯುತ್ತೆ. ಮೇಡಮ್ ಸಿಗಲ್ಲ. ಅದರಿಂದ ರಮ್ಯಾ ತುಂಬಾ ಬೇಜಾರಾಗಿರ್ತಾಳೆ. ಅದು ಎಷ್ಟ್ರ ಮಟ್ಟಿಗೆ ಅಂದ್ರೆ ಸೈಕಿಯಾಟ್ರಿಸ್ಟ್ ಹತ್ರ ಥೆರಪಿ ತಗೊಳ್ಳೋ ಮಟ್ಟಿಗೆ. ಎಷ್ಟೇ ಥೆರಪಿ ತಗೊಂಡ್ರು ರಮ್ಯಾಗೆ ಮೇಡಮ್ ಸಿಗ್ಲಿಲ್ಲ ಅನ್ನೋ ಬೇಜಾರು ಹೋಗೋದೇ ಇಲ್ಲ. ಅದಕ್ಕೆ ಸುಂದರಿ ಕೂಡ ಆ ಥೆರಪಿಸ್ಟ್ ಹತ್ರ ಹೋಗ್ತಾಳೆ. ಹೇಗೆ ರಮ್ಯಾ ಕಿಟಕಿ ತೆಗೆದ್ರೆ ಬೆಕ್ಕು ಈಚೆ ಹೋಗುತ್ತೆ ಅಂತ ಅದನ್ನ ಜೋಪಾನ ಮಾಡ್ತಾ ಇರ್ತಾಳೋ, ಸುಂದರಿ ಕೂಡ ರಮ್ಯಾನ ಈ ಕೆಟ್ಟ ಪ್ರಪಂಚದಿಂದ ಜೋಪಾನ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾಳೆ. ಆದ್ರೆ ರಮ್ಯಾ ಬಾಗ್ಲು ಹಾಕಿದ್ರೆ ಕಿಟಕಿಯಿಂದ ಈಚೆ ಹೋಗ್ತಾ ಇರ್ತಾಳೆ. ಇವಾಗ ರಮ್ಯಾ ಸುಂದರಿ ಜೊತೆ ಮಾತಾಡೋದನ್ನೇ ನಿಲ್ಲಿಸ್ತಾಳೆ. ಅದಕ್ಕೆ ಸುಂದರಿ ರಮ್ಯಾ ಮನೆ ಬಿಟ್ಟು ಅವಳ ಮನೆಗೆ ವಾಪಸ್ ಹೋಗ್ಬಿಡ್ತಾಳೆ. ಈ ಕಡೆ ಸೆಲ್ವಿಗೆ ಮಗು ಆಗುತ್ತೆ.
ರಮ್ಯಾಗೆ ಸೆಲ್ವಿ ವಿಡಿಯೋ ಕಾಲಲ್ಲೇ ಮಗುನ ತೋರಿಸ್ತಾಳೆ. ಸೆಲ್ವಿ ಮಗುನ ನೋಡಿದ ರಮ್ಯಾಗೆ ಸುಂದರಿ ನೆನ್ಪಾಗ್ತಾಳೆ. ರಮ್ಯಾಗೆ ಅವಳಮ್ಮನ ಜೊತೆ ಆ ರೀತಿ ಮಾತಾಡಬಾರ್ದಿತ್ತು ಅನ್ಸುತ್ತೆ. ಸೆಲ್ವಿ ಕೂಡ ರಮ್ಯಾಗೆ ಹೋಗಿ ನಿಮ್ಮ ಮನೆಗೆ ಸಾರಿ ಕೇಳಿ ಐ ಲವ್ ಯು ಅಂತ ಹೇಳು ಅಂತ ಹೇಳ್ತಾಳೆ. ಅದಕ್ಕೆ ರಮ್ಯಾ ಅವಳ ಸ್ಕೂಲ್ ಹತ್ರ ಹೋಗ್ತಾಳೆ. ಅವತ್ತೇ ಸುಂದರಿಯ ಕೊನೆ ದಿನ ಶಾಲೆಯಲ್ಲಿ. ಅದಕ್ಕೆ ಫಂಕ್ಷನ್ ಇರುತ್ತೆ. ರಮ್ಯಾ ಬಂದಿದ್ದು ನೋಡಿ ಅವರಪ್ಪ ಸ್ಟೇಜ್ ಮೇಲೆ ಬಾ ಅಂತಾರೆ. ಆದ್ರೆ ರಮ್ಯಾ ಸ್ಟೇಜ್ ಮೇಲೆ ಹೋಗದೆ ಅಲ್ಲೇ ಮಕ್ಕಳ ಮಧ್ಯದಲ್ಲಿ ಕೂತ್ಕೋತಾಳೆ. ಸುಂದರಿ ಭಾಷಣ ಮಾಡೋಕೆ ಶುರು ಮಾಡ್ತಾಳೆ. ರಮ್ಯಾ ಅದನ್ನ ಫೋಟೋ ತಗೋತಾ ಇರ್ತಾಳೆ. ಅವಾಗ ಹಿಂದೆ ಕೂತಿದ್ದ ಹುಡುಗಿಯರು ಸುಂದರಿ ಬಗ್ಗೆ ಸ್ಟ್ರಿಕ್ಟ್ ಅಂತ ಮಾತಾಡ್ತಾ ಇರ್ತಾರೆ. ಅವಾಗ ರಮ್ಯಾ ಹಿಂದೆ ತಿರುಗಿ ಸುಮ್ನೆ ಇರಿ ಅಂತ ಹೇಳ್ತಾಳೆ. ಆದ್ರೂ ಅವರು ಸುಂದರಿ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಅವಾಗ ರಮ್ಯಾ ಮತ್ತೆ ಹಿಂದೆ ತಿರುಗಿ ಅವರು ನನ್ನಮ್ಮ ಅಂತ ಹೇಳ್ತಾಳೆ. ಅದ್ನ ಕೇಳಿ ಆ ಹುಡುಗಿಯರು ನೀನೇನ ರಮ್ಯಾ ಅಂತಾರೆ. ಅಂದ್ರೆ ರಮ್ಯಾ ನಲನ್ ವಿಷಯ ಸ್ಕೂಲ್ಗೆಲ್ಲ ಗೊತ್ತಾಗಿ ಅವರು ಟ್ರಿಪ್ ಅಲ್ಲಿ ಇಬ್ರೆ ಹೊರಗೆ ಹೋಗಿದ್ರು ಅಂತ ಗೊತ್ತಾಗಿ ಇವಾಗ ಸ್ಕೂಲಿಂದ ಟ್ರಿಪ್ ಅಂತ ಬರೀ ಮ್ಯೂಸಿಯಂಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ ರಮ್ಯಾನ ಎಕ್ಸಾಂಪಲ್ ಕೊಟ್ಟು ರಮ್ಯಾ ತರ ಇರಬೇಡಿ ಅಂತ ಹೇಳ್ತಾ ಇರ್ತಾರೆ. ಆದ್ರಿಂದ ರಮ್ಯಾ ಬಗ್ಗೆ ಇಡೀ ಸ್ಕೂಲ್ಗೆನೆ ಗೊತ್ತಿರುತ್ತೆ. ಇವಾಗ ಈ ವಿಷಯ ರಮ್ಯಾಗೂ ಗೊತ್ತಾಗುತ್ತೆ. ಫಂಕ್ಷನ್ ಮುಗಿಯುತ್ತೆ. ಎಲ್ಲ ಮನೆಗೆ ಹೋಗ್ತಾ ಇರ್ತಾರೆ. ರಮ್ಯಾ ವಾಪಸ್ ಅವಳ ಮನೆಗೆ ಹೋಗೋಕೆ ಆಟೋದವರಿಗೆ ಬಸ್ ಸ್ಟಾಪ್ ಕಡೆ ಹೋಗೋಕೆ ಹೇಳ್ತಾಳೆ. ಅವಳಮ್ಮನಿಗೆ ಐ ಲವ್ ಯು ಅಂತ ಹೇಳೋಕೆ ಭಯ ಪಡ್ತಾ ಇರ್ತಾಳೆ. ಸೆಲ್ವಿ ಅಂತೂ ಹೇಳು ಹೇಳು ಅಂತ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾನೆ ಇರ್ತಾಳೆ. ಬಸ್ ಸ್ಟಾಪ್ ಹತ್ರ ಬರ್ತಿದ್ದ ಹಾಗೆ ರಮ್ಯಾ ಅವಳಮ್ಮನ ತಕ್ಕೊಂಡು ಐ ಲವ್ ಯು ಅಂತ ಹೇಳ್ತಾಳೆ. ಸುಂದರಿಗೆ ತುಂಬಾ ಖುಷಿಯಾಗುತ್ತೆ. ಅಲ್ಲಿಂದ ರಮ್ಯಾ ಅವಳ ಮನೆ ಕಡೆ ಹೋಗೋಕೆ ಬಸ್ ಹತ್ತುತ್ತಾಳೆ. ಅವಳ ಮನೆ ಡೋರ್ಗೆ ಹೋದ್ರೆ ಇವಾಗ ಅವಳ ಕಳೆದು ಹೋಗಿದ್ದ ಮೇಡಮ್ ವಾಪಸ್ ಬಂದಿರುತ್ತೆ. ಅದ್ನ ನೋಡಿ ರಮ್ಯಾ ಅಂತೂ ಫುಲ್ ಖುಷಿ ಆಗ್ತಾಳೆ. ಕಡೆಗೆ ರಮ್ಯಾಗೆ ಖುಷಿಯಾಗಿರೋಕೆ ಒಂದು ಮನೆ ಇದ್ರೆ ಸಾಕು ಅಂತ ಅನ್ಸಿ ಅವಳಿಗೆ ಅಂತ ಒಂದು ಚಿಕ್ಕ ರೂಮ್ ನ ಬಾಡಿಗೆ ತಗೋತಾಳೆ. ಅದ್ನ ಅವಳಿಗೆ ಬೇಕಿರೋ ತರ ರೆಡಿ ಮಾಡ್ಕೊಳ್ತಾಳೆ. ಅವಳೆ ಬಟ್ಟೆ ಒಗಿತಾ ಬುಕ್ಸ್ ಓದ್ತಾ ನೂಡಲ್ಸ್ ಮಾಡ್ಕೊಂಡು ಬೆಕ್ಕುಗಳಿಗೆ ತಿನ್ಸಿ ಅವಳು ತಿಂತ ಆರಾಮಾಗಿ ಇರೋಕೆ ಶುರು ಮಾಡ್ತಾಳೆ. ಇಲ್ಲಿಗೆ ಬ್ಯಾಡ್ ಗರ್ಲ್ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.